ನೋಡಿ, ಈಗಾಗಲೇ ರಾಜ್ಯದಲ್ಲಿ ನಮ್ಮ ಜನರಿಗೇ ಇಲ್ಲಿ ವಸತಿ ಸೌಕರ್ಯ ಇಲ್ಲ ಅಂತ ಕೇರಳದ ಒಂದು ಒತ್ತಡದ ಮೇರೆಗೆ ಅದರಲ್ಲಿ ಅವರು ನಮ್ಮ ರಾಜ್ಯದವರು ಅಲ್ಲ ಮತ್ತು ಕೆಲವೊಂದು ಕಡೆ ನಮ್ಮ ದೇಶದವರು ಅಲ್ಲ. ಅವ್ರ ಪರವಾಗಿ ಕೇಂದ್ರದ ಹೈಕಮಾಂಡ್ ಹೇಳಿದ್ರ ಮೇಲೆ ಅವರಿಗೆ ಪುನರ್ವ್ಯವಸ್ಥೆಯನ್ನು ಮಾಡಬೇಕನ್ನೋಂಥ ಸರ್ಕಾರದ ನೀತಿ ಕೇವಲ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಇವತ್ತು ಉತ್ತರ ಕರ್ನಾಟಕದ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಇವತ್ತು ಬಡವರು ಹೋಗಿ ದುಡಿತಾ ಇದ್ದಾರೆ. ಅವರಿಗೆ ಆ ಸೌಲಭ್ಯವನ್ನು ಕಲ್ಪಿಸದೆ ಕೇವಲ ಕಾಂಗ್ರೆಸ್ ಅವರ ಏನು ಹೈಕಮಾಂಡಿನ ಒಂದು ಆದೇಶ ಮೇಲೆ ಇವತ್ತೇನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕರ್ನಾಟಕದ ಜನರ ಹಿತ ಕಾಪಾಡೋದ್ರಲ್ಲಿ ಈ ಒಂದು ಸರ್ಕಾರ ವಿಫಲಾಗಿದೆ. ಮತ್ತು ಕನ್ನಡ ಸಂಘಗಳು ಭಾಳ ಹೋರಾಟ ಮಾಡ್ತಿದ್ರು. ಒಂದು ಮರಾಠಿ ಬೋರ್ಡ್ ಹಚ್ಚಿದ್ರೆ ಭಯಂಕರವಾದ ಹೋರಾಟ. ಇವತ್ತು ಬಾಂಗ್ಲಾದೇಶರು ರೋಹಿಂಗ್ಯಾಗಳು ದೇಶ ಮುಸುಳ್ಯಾರ, ಅದರ ಬಗ್ಗೆ ಒಂದು ಹೋರಾಟ ಚಕಾರ ಇವತ್ತು ತೆಗೆದಿಲ್ಲ. ಕೇರಳದು ಘಟನೆ ಆದಾಗೂ ಕನ್ನಡ ಸಂಘಟನೆಗಳು ಏನೂ ಮಾಡ್ತಾಯಿಲ್ಲ. ಅಂದರೆ ಇವರು ಯಾವ ರೀತಿ ಕನ್ನಡ ಹೋರಾಟಗಾರರು ಮರಾಠಿ ವಿಚಾರ ಬಂದರೆ ಭಾಳ ದೊಡ್ಡ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ, ಅವ್ರ ಮನೆಗೆ ಹೋಗಿ ನಾವು ಬೆಂಕಿ ಹಚ್ತೀವಿ ಏನೋ ಒಂದು ರೀತಿ ಇಡೀ ಸಮಾಜದಲ್ಲಿ ಹಿಂದೂ ಅವರೆಲ್ಲ ನಾವು ಭಾರತೀಯರು, ಎಲ್ಲರೂ ನಾವು ಭಾರತೀಯರೇ. ಇವತ್ತು ಬಾಂಗ್ಲಾದೇಶದವ್ರು ಸುಮಾರು 5-6 ಲಕ್ಷ ಜನ ಹೇಳ್ತಾರೆ. ಅದರ ಬಗ್ಗೆ ಒಬ್ಬ ಕನ್ನಡಿಗ ಅವ್ರ ಹೋರಾಟ ಸಂಘಟನೆ ಮಾತಾಡ್ತಾ ಇದ್ದಾರೆ. ಇವತ್ತು ಅನೇಕ ಕಡೆ ಉರ್ದು ಬೋರ್ಡ್ಗಳಿವೆ, ಅದ್ರ ಬಗ್ಗೆ ಏನಾರು ಮಾತಾಡ್ತಾರೆ. ಹಿಂದಿ ಮರಾಠಿ ಬೋರ್ಡ್ ಹಚ್ಚಿದ್ರೆ ಇವರಿಗೆ ಬೆಂಕಿ ಬೇಕು. ಉರ್ದು ಬೋರ್ಡ್ ಹಚ್ಚಿದ್ರೆ ಏನು ಅಂದರೆ ಇವರೆಲ್ಲ ಪೇಡ್ ಗಿರಾಕಿಗಳಾಗಿಬಿಟ್ಟಾರೆ.